ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ಇಟ್ ಲೀಸ್ಟ್ ಅಂತ. ಥ್ರಿಲ್ಲರ್, ಮಿಸ್ಟರಿ, ಟ್ವಿಸ್ಟ್ ಅಂತ ಸಖತ್ ಎಂಗೇಜಿಂಗ್ ಆಗಿರೋ ಸಿನಿಮಾನೇ. ಅದರಲ್ಲೂ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅಂತೂ ಯಾರ ಕೈಲೂ ಗೆಸ್ ಮಾಡೋಕ್ಕಾಗಲ್ಲ ಅಂತ ಸಿನಿಮಾನ ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸಿನಿಮಾ ಒಳಗೋಗೋಣ. ಸಿನಿಮಾ ಓಪನಿಂಗ್ ನಲ್ಲಿ ವಿಜಯ್ ಅನ್ನೋ ಸಿನಿಮಾ ಹೀರೋನ್ ತೋರಿಸ್ತಾರೆ. ವಿಜಯ್ ತಾನು, ತನ್ನ ತಂಗಿ, ಅಮ್ಮ ಅಂತ ಮೂವರು ತಮ್ಮದೇ ಆದಂತಹ ಪ್ರಪಂಚದಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದಾರೆ. ವಿಜಯ್ ಒಬ್ಬ ವೆಜಿಟೇರಿಯನ್, ಯಾವ ಜೀವಿಗೂ ಹಾನಿ ಮಾಡದೇ ಇರೋ ಅಂತ ವ್ಯಕ್ತಿ. ವಿಜಯ್ ತನ್ನ ಕೆಲಸದಲ್ಲೂ ಅಷ್ಟೇ ತುಂಬಾ ಸಿನ್ಸಿಯರ್ ಮತ್ತೆ ಪಂಕ್ಚುವಲ್. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇರೋ ವ್ಯಕ್ತಿ. ಇದರಿಂದ ವಿಜಯ್ನ ಯಾವ ಹುಡುಗಿನೂ ಡೇಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇರಲ್ಲ. ವಿಜಯ್ ಒಬ್ಬ ಬೋರಿಂಗ್ ಗಾಯ್ ಅಂತ. ವಿಜಯ್ ಇಂಟ್ರಡಕ್ಷನ್ ಆದ್ಮೇಲೆ ಯಾಳ್ವೆಂದನ್ ಅನ್ನೋ ACP ಇಂಟ್ರಡಕ್ಷನ್ ಆಗುತ್ತೆ. ಇವರನ್ನ ಸೌತ್ ಮದ್ರಾಸ್ ಇಂದ ನಾರ್ತ್ ಮದ್ರಾಸ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾಳ್ವೆಂದನ್ ಅವರು ಟ್ರಾನ್ಸ್ಫರ್ ಆಗ್ತಿದ್ದಂತೆ ಅವ್ರು ಮಾಡೋ ಮೊದಲನೇ ಕೆಲಸ ನಾರ್ತ್ ಮದ್ರಾಸ್ನ ದೊಡ್ಡ ರೌಡಿ ಕಾಳಿನ ಮೀಟ್ ಮಾಡೋದು. ಕಾಳಿ ಪೊಲಿಟಿಷಿಯನ್ಸ್ಗೂ ಕಾರ್ಪೊರೇಟ್ಗೂ ಕೆಲಸ ಮಾಡ್ತಾ ಇರ್ತಾನೆ. ಅವ್ರು ಯಾರನ್ನ ಕೊಲ್ಲು ಅಂದ್ರೂ ಕೊಲ್ಲೋದು, ಯಾರನ್ನ ಎದುರಿಸು ಅಂತ ಅಂದ್ರೂ ಎದುರಿಸೋದು ಅಂತ ಕಾರ್ಪೊರೇಟ್ ಮತ್ತು ಪೊಲಿಟಿಷಿಯನ್ಸ್ಗೆ ಬೆಂಗಾವಲಾಗಿರ್ತಾನೆ. ಆದ್ರೆ ಈಗ ಕಾಳಿ ಮತ್ತು ಕಾರ್ಪೊರೇಟ್ ನಡುವೆ ಸಣ್ಣ ಆರ್ಗ್ಯುಮೆಂಟ್ ಆಗೋಗಿದೆ. ಕಾರಣ, ಕಾಳಿ ಕಾರ್ಪೊರೇಟ್ ಕಂಪನಿ ಓನರ್ ಶರ್ಮಾ ಹತ್ರ ಬಿಸ್ನೆಸ್ ನಲ್ಲಿ 10% ಪಾರ್ಟ್ನರ್ಶಿಪ್ ನ ಕೇಳ್ತಾ ಇದ್ದಾನೆ. ಅದಕ್ಕೆ ಶರ್ಮಾ ಬೇಕಾದ್ರೆ 20% ಕಮಿಷನ್ ಕೊಟ್ಬಿಡ್ತೀನಿ, ಪಾರ್ಟ್ನರ್ಶಿಪ್ ಕೊಡಲ್ಲ ಅಂತ ಇದ್ದಾನೆ. ಇದರಿಂದ ಇವರಿಬ್ರು ನಡುವೆ ಆರ್ಗ್ಯುಮೆಂಟ್ ಆಗೋಗಿದೆ. ಇವರಿಬ್ರನ್ನ ಪೊಲಿಟಿಷಿಯನ್ಸ್ ಕಾಂಪ್ರಮೈಸ್ ಮಾಡಿಸುವಂತ ನಮ್ಮ ACP ಯಾಳವೆಂದನ್ನ ಕಾಳಿ ಮನೆಗೆ ಕಳಿಸಿದ್ದಾರೆ. ಯಾಳ್ವೆಂದನ್ ಕಾಳಿ ಮನೆಗೆ ಬರ್ತಾನೆ. ಕಾಳಿಗೆ, ನೀನ್ ಇಲ್ಲಿವರೆಗೂ 34 ಕೊಲೆ ಮಾಡಿದ್ಯಾ, ಕಾರ್ಪೊರೇಟ್ಗೋಸ್ಕರನು ಈ ರೀತಿ ಪೊಲಿಟಿಷಿಯನ್ಸ್ಗೋಸ್ಕರನು. ಈಗ ಅವರೆಲ್ಲ ನಿನ್ ಮೇಲೆ ಕೋಪದಲ್ಲಿದ್ದಾರೆ, ಸಾಯಿಸೋದಕ್ಕೂ ಪ್ಲಾನ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೀನ್ ಕೇಳ್ದೆ ಶರ್ಮಾಗ್ ನನ್ನ ಲಿಮಿಟ್ನಲ್ಲಿ ಏನಾದ್ರೂ ಮಾಡಿದ್ರೆ ನಿನ್ನ ಮತ್ತೆ ನಿನ್ ತಮ್ಮನ್ನ ಎನ್ಕೌಂಟರ್ ಮಾಡ್ಬೇಕಾಗಿ ಬರುತ್ತೆ ಅಂತ ಹೇಳೋ ಸಮಯಕ್ಕೆ ಸರಿಯಾಗಿ ಪೊಲಿಟಿಷಿಯನ್ಸ್ ಒಬ್ರು ಕಾಲ್ ಮಾಡ್ತಾರೆ. ಏನ್ರಿ ACP, ಆ ಕಾಳಿ ಕಾಂಪ್ರಮೈಸ್ಗೆ ಒಪ್ಕೊಂಡ ಅಂತ. ಅದಕ್ಕೆ ಯಾಳ್ವೆಂದನ್, ಹೌದು ಸರ್, ಕಾಂಪ್ರಮೈಸ್ಗೆ ಕಾಳಿ ಒಪ್ಕೊಂಡಿದ್ದಾನೆ ಅಂತ ಹೇಳಿ ಕಾಳಿಗೆ, ಲೇ ಕಾಳಿ, ನಾನು ಹೇಳಿದ ಅರ್ಥ ಆಯ್ತು ಅಂತ ಅಂದ್ಕೋತೀನಿ, ಹೋಗಿ ಶರ್ಮಾ ಜೊತೆ ಕಾಂಪ್ರಮೈಸ್ ಆಗು ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಆದ್ರೆ ಕಾಳಿ ACP ಯಾಳ್ವೆಂದನ್ ಮಾತನ್ನು ಕೇಳ್ದೆ ಶರ್ಮಾನ ACP ಲಿಮಿಟ್ನಲ್ಲೇ ಸಾಯಿಸ್ಬಿಡ್ತಾನೆ. ಈ ವಿಷಯ ACPಗೆ ಗೊತ್ತಾಗುತ್ತೆ. ಪೊಲಿಟಿಷಿಯನ್ಸ್ ಎಲ್ಲ ಅವನ ಕಡೆ ಇರೋದ್ರಿಂದ ACP ಯಾಳ್ವೆಂದನ್ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಇದು ಈಗಿರ್ಬೇಕಾದ್ರೆ ACP ಹೆಂಡತಿ ಕುಮುದ ಅವರು ಗೋವೇಗನ್ ಅನ್ನೋ ವೆಜಿಟೇರಿಯನ್ ಆ್ಯಪ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆ ಆ್ಯಪ್ ಲಾಂಚಿಂಗ್ಗೆ ACPನೇ ಮೇನ್ ಗೆಸ್ಟ್ ಆಗಿ ಬಂದಿದ್ದಾರೆ. ಈ ಗೋವೇಗನ್ ಆ್ಯಪ್ನ ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡಿರೋದು ನಮ್ಮ ವಿಜಯ್. ಅವನು ಕೂಡ ಫಂಕ್ಷನ್ ಅಲ್ಲಿ ಇದ್ದಾನೆ. ಹಾಗೆ ಈ ಆ್ಯಪ್ ಬಗ್ಗೆ, ಈ ಆ್ಯಪ್ನಲ್ಲಿ ನೀವು ನಿಮ್ಮ ನಾನ್ ವೆಜ್ ಡಯಟ್ ಪ್ಲಾನ್ನ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಸ್ಯೂಟ್ ಆಗುವಂತ ವೆಜ್ ಡಯಟ್ ಪ್ಲಾನ್ನ ಈ ಆ್ಯಪ್ ಜನರೇಟ್ ಮಾಡಿ ಕೊಡುತ್ತೆ ಅಂತ ಆ್ಯಪ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾನೆ. ಕೊನೆಗೆ ಆ್ಯಪ್ ಲಾಂಚ್ ಆಗುತ್ತೆ. ಫಂಕ್ಷನ್ ಮುಗಿದ್ಮೇಲೆ ಕುಮುದ ಗಂಡ ಯಾಳ್ವೆಂದನ್ಗೆ, ರೀ, ಇವ್ರ ಹೆಸರು ವಿಜಯ್ ಅಂತ, ನಮ್ಮ ಆ್ಯಪ್ ಡೆವಲಪ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ನನ್ನ ಮೆಂಟರ್ ಕೂಡ ಹೌದು ಅಂತ ವಿಜಯ್ನ ಹೊಗಳಿ ಪರಿಚಯ ಮಾಡಿಸ್ಕೊಡ್ತಾರೆ. ಅದನ್ನು ಕೇಳಿ ಯಾಳವೆಂದನ್ಗೂ ವಿಜಯ್ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ. ಫಂಕ್ಷನ್ ಮುಗಿದ್ಮೇಲೆ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ನಮ್ ವಿಜಯ್ ಕೂಡ ಮನೆಗೆ ಹೋಗ್ಬೇಕಾದ್ರೆ ಒಂದು ಅನ್ನೋನ್ ಕಾಲ್ ಬರುತ್ತೆ. ಕಾಲ್ನಲ್ಲಿ ಒಬ್ಬ ಸ್ಟ್ರೇಂಜ್ ಪರ್ಸನ್, ವಿಜಯ್, ನಿನ್ನ ತಂಗಿ ತಾಯಿನ ನಾನು ಕಿಡ್ನಾಪ್ ಮಾಡಿದ್ದೀನಿ, ನೀನು ನಾನು ಹೇಳ್ದ ಹಾಗೆ ಕೇಳಬೇಕು, ಇಲ್ಲ ಅಂತ ಅಂದ್ರೆ ಅವ್ರನ್ನ ಸಾಯಿಸ್ಬಿಡ್ತೀನಿ ಅಂತ ವಿಜಯ್ನ ಭಯಪಡಿಸ್ತಾ ಇದ್ದಾನೆ. ವಿಜಯ್ ಗಾಬರಿಯಿಂದ ಅಮ್ಮನಿಗೆ ಕಾಲ್ ಮಾಡ್ತಾನೆ. ನಾಟ್ ರೀಚಬಲ್ ಬರ್ತಾ ಇದೆ. ಇದರಿಂದ ವಿಜಯ್ ತುಂಬಾ ಭಯಪಟ್ಟು ಆಗ್ತಾನೆ ಅಲ್ಲಿಂದ ಹೊರಡ್ತಿದ್ದ ACP ಯಾಳವೆಂದನ್ ಕಾರ್ನ ನಿಲ್ಲಿಸಿ, ಸರ್, ನನ್ನ ತಾಯಿ ತಂಗಿನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ, ತುಂಬಾ ಭಯ ಆಗ್ತಿದೆ ಸರ್, ನಾನು ಅವ್ನು ಹೇಳ್ದಾಗೆ ಕೇಳ್ಬೇಕಂತೆ ಸರ್ ಅಂತ ಹೇಳ್ತಾನೆ. ಅದಕ್ಕೆ ACP, ವಿಜಯ್, ಯಾವ್ದಾದ್ರೂ ಪ್ರ್ಯಾಂಕ್ ಕಾಲ್ ಆಗಿರ್ಬೋದು, ನೀನು ಮನೆಗೆ ಹೋಗಿ ನಿಮ್ ತಾಯಿ ತಂಗಿ ಇದರ ನೋಡು, ಆಮೇಲೆ ನಾವೇನ್ ಮಾಡ್ಬೇಕು ಯೋಚನೆ ಮಾಡೋಣ, ಭಯ ಪಡ್ಬೇಡ ಅಂತ ವಿಜಯ್ ಜೊತೆ ಲಿಂಗನ್ ಅನ್ನೋ ಒಬ್ರು ಆಫೀಸರ್ನ ಕಳಿಸ್ಕೊಡ್ತಾರೆ. ಹಾಗೆ ದೇವರಾಜ್ ಅನ್ನೋ ಆಫೀಸರ್ಗೆ ಆ ವಿಜಯ್ ತಾಯಿ ನಂಬರ್ನು ಹಾಗೆ ಅನ್ನೋನ್ ನಂಬರ್ನು ಟ್ರೇಸ್ ಮಾಡಿ ಅಂತ ಹೇಳ್ತಾರೆ. ವಿಜಯ್ ಮನೆಗ್ ಬಂದ್ ನೋಡ್ತಾನೆ, ಅಮ್ಮ ತಂಗಿ ಅಲ್ಲಿರೋದಿಲ್ಲ. ತನಗ್ ಗೊತ್ತಿರೋರ್ಗೆಲ್ಲ ಫೋನ್ ಮಾಡಿ ಅಮ್ಮ ತಂಗಿ ಅಲ್ಲಿಗೆ ಬಂದಿದಾರ ಅಂತ ಕೇಳ್ತಾನೆ. ಆದ್ರೆ ಎಲ್ಲೂ ಅವ್ರ ಸುಳಿವು ಸಿಗೋದಿಲ್ಲ. ಇದರಿಂದ ವಿಜಯ್ ಜೊತೆ ಬಂದಿದ್ದ ಲಿಂಗನ್ CC ಕ್ಯಾಮ್ರಾ ಕಂಟ್ರೋಲ್ ರೂಮ್ಗೆ ಹೋಗಿ ಅಲ್ಲಿ ವಿಜಯ್ ತಂಗಿ ಮತ್ತು ಅಮ್ಮ ತಮ್ಮ ಕಾರ್ನಲ್ಲಿ ಹೊರಗಡೆ ಹೋಗೋದನ್ನ ಪತ್ತೆ ಮಾಡಿ ಆ ಫುಟೇಜ್ನ ACPಗೆ ತಗೊಬಂದು ತೋರಿಸ್ತಾರೆ. ACP ಆ ಕಾರ್ ನಂಬರ್ನ ಪ್ಯಾಟ್ರೋಲ್ಗೆ ಕೊಟ್ಟು, ಒಬ್ರು 15 ವರ್ಷದ ಹುಡುಗಿ, ಇನ್ನೊಬ್ರು 45 ವರ್ಷದ ಹೆಂಗಸು ಮಿಸ್ಸಿಂಗ್, ಆ ಕಾರ್ ಎಲ್ಲೇ ಇದ್ರೂ ಪತ್ತೆ ಹಚ್ಚುವಂತೆ ತಿಳಿಸ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಕಾರ್ ಸ್ಪಾಟೆಡ್ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಆ ಸ್ಪಾಟ್ಗೆ ಬಂದು ನೋಡಿದ್ರೆ ಅವ್ರ ಕಾರು ಒಂದು ಮರಕ್ಕೆ ಡಿಕ್ಕಿ ಹೊಡೆದ್ ನಿಂತಿದೆ. ಹಾಗೆ ಕಾರ್ ಫ್ರಂಟ್ ಗ್ಲಾಸ್ ಒಡೆದೋಗಿದೆ. ಆ ಒಡೆದ ಜಾಗದಲ್ಲಿ ಒಂದು ವಸ್ತು ಇದೆ. ಅದನ್ನ ಯಾಳವೆಂದನ್ ಅವರು ಅಬ್ಸರ್ವ್ ಮಾಡ್ತಾರೆ. ಹಾಗೆ ಅಲ್ಲೇ ಇದ್ದ ಒಬ್ಬ ಎಳ್ನೀರ್ ವ್ಯಾಪಾರಿ, ನಾನು ಇಲ್ಲಿ ನಡೆದಿದ್ದನ್ನ ನೋಡ್ದೆ ಅಂತ ಸಾಕ್ಷಿ ಹೇಳೋಕ್ ಬರ್ತಾನೆ. ACP, ಏನ್ ನಡೀತು ಹೇಳು ಅಂದಾಗ ಆ ವ್ಯಾಪಾರಿ, ನಾನು ವ್ಯಾಪಾರ ಮಾಡಿ ಇಲ್ಲೇ ಮಲ್ಕೊಂಡಿದ್ದೆ, ಈ ಕಾರ್ನ ಯಾವುದೋ ಒಂದು ಕಪ್ಪು ಕಾರ್ ಫಾಲೋ ಮಾಡ್ಕೊಂಡು ಬಂದು ಡಿಕ್ಕಿ ಹೊಡೀತು. ಆ ಕಾರಿಂದ ಒಬ್ಬ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿ ಕೆಳಗಿಳ್ದ.
ಈ ಕಾರ್ ಕಡೆಗೆ ಬಂದ. ಒಳಗಿದ್ದವರು ಮಿರರ್ ಕ್ಲೋಸ್ ಮಾಡ್ಕೊಂಡ್ರು. ಈ ಮಾಸ್ಕ್ ಮನ್ ಕಾರ್ ಫ್ರಂಟ್ ಗ್ಲಾಸ್ಗೆ ಯಾವುದೋ ಒಂದು ವಸ್ತುವಿನಿಂದ ಹೊಡೆದ. ಆ ವಸ್ತುವಿನಿಂದ ಯಾವುದೋ ವಿಷಕರ ಗಾಳಿ ಬಂದು ಒಳಗಿದ್ದಿಬ್ಬರು ಜ್ಞಾನ ತಪ್ಪಿದ್ರು. ಆಗ ಆ ಮಾಸ್ಕ್ ಮನ್ ಇಬ್ಬರನ್ನು ಕಿಡ್ನಾಪ್ ಮಾಡ್ಕೊಂಡು ಹೊರಟಿ ಹೋದ ಅಂತ ನಡೆದಿದ್ದನ್ನೆಲ್ಲ ಹೇಳ್ತಾನೆ. ಎಸಿಪಿ ಸೈಬರ್ ಡಿಪಾರ್ಟ್ಮೆಂಟ್ಗೆ ಬರ್ತಾನೆ. ಅಲ್ಲಿ ಆ ಮಾಸ್ಕ್ ಮನ್ ಕಾರ್ OMR ಟೋಲ್ ಗೇಟ್ನ ದಾಟಿಲ್ಲ. ಅವನು ಈ ಸುತ್ತಮುತ್ತಲಿನ 20 ಕಿಲೋಮೀಟರ್ ರೇಡಿಯಸ್ನಲ್ಲೇ ಇದ್ದಾನೆ ಅನ್ನೋ ಇನ್ಫಾರ್ಮೇಶನ್ ತಿಳ್ಕೊತಾನೆ. ಹಾಗೆ ವಿಜಯ್ ಆ ಮಾಸ್ಕ್ ಮನ್ಗೆ ಭಯಪಟ್ಟು ಏನಾದ್ರೂ ಮಾಡ್ಕೊಂಡನು ಅಂತ ವಿಜಯ್ನ ಸ್ಪೈ ಮಾಡೋದಕ್ಕೆ ಅವನ ಫೋನ್ಗೆ ಅವನಿಗೆ ಗೊತ್ತಾಗದೆ ಇರೋ ಹಾಗೆ ಸ್ಪೈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಸಿ ಜೊತೆಗೆ ಅವನ ಬೈಕ್ಗೆ GPS ಫಿಕ್ಸ್ ಮಾಡಿಸ್ತಾನೆ. ಸ್ವಲ್ಪ ಸಮಯದ ನಂತರ ಮತ್ತೆ ಆ ಮಾಸ್ಕ್ ಮನ್ ಇಂದ ವಿಜಯ್ಗೆ ಕಾಲ್ ಬರುತ್ತೆ. ವಿಜಯ್ ಫೋನ್ ನಲ್ಲಿ ಸ್ಪೈ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರೋದ್ರಿಂದ ವಿಜಯ್ ಮಾಸ್ಕ್ ಮನ್ ಕಾನ್ವರ್ಸೇಷನ್ ಈಗ ACP ಕೂಡ ಕೇಳಿಸ್ಕೊತಾ ಇದ್ದಾನೆ. ಮಾಸ್ಕ್ ಮನ್ ವಿಜಯ್ಗೆ ನಿಮ್ಮ ಅಮ್ಮ ತಂಗಿ ಜೀವಂತವಾಗಿ ಬೇಕು ಅಂತಂದ್ರೆ ಪೊಲೀಸ್ ಸ್ಟೇಷನ್ ಇಂದ ಹೊರಗ್ ಬಾ. ಪೊಲೀಸಿಂದ ನನ್ನ ಹಿಡಿಯೋಕ್ ಸಾಧ್ಯ ಇಲ್ಲ. ಅವರು ನಾನಿನ್ನೂ 20 ಕಿಲೋಮೀಟರ್ ರೇಡಿಯಸ್ ನಲ್ಲೇ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ನಾನು ಟ್ರಕ್ ಒಳಗೆ ಕಾರ್ ಇಟ್ಕೊಂಡು ಸಿಟಿ ದಾಟಿ 4 ಗಂಟೆ ಆಯ್ತು. ಬೇಕು ಅಂದ್ರೆ ನಾನು ಕಳಿಸೋ ಈ ವಿಡಿಯೋ ನೋಡು. ನಾನು ಹೇಳ್ದ ಹಾಗೆ ಕೇಳು. ಇಲ್ಲ ಅಂತ ಅಂದ್ರೆ ನಿನ್ನ ಅಮ್ಮ ತಂಗಿ ಜೀವ ಅಂತ ಭಯ ಪಡಿಸ್ತಾ ಇದ್ದಾನೆ. ಸೈಬರ್ ಡಿಪಾರ್ಟ್ಮೆಂಟ್ಗೆ ಆ ಮಾಸ್ಕ್ ಮನ್ ಫೋನ್ ಟ್ರೇಸ್ ಮಾಡೋಕ್ಕಾಗ್ತಾ ಇಲ್ಲ. ಸಿಗ್ನಲ್ 5 ರಿಂದ 5 ನಿಮಿಷಕ್ಕೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಅಂತ ಜಂಪ್ ಆಗ್ತಾ ಇದೆ. IP ಅಡ್ರೆಸ್ನ ಕೂಡ ಟ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ. ನಮ್ ವಿಜಯ್ ಮಾಸ್ಕ್ ಮನ್ಗೆ ಭಯಪಟ್ಟು ACP ಹತ್ರ ಬಂದು, ಸರ್ ಅವನ್ ಸಿಟಿ ದಾಟಿ 4 ಗಂಟೆ ಆಗಿದ್ಯಂತೆ. ಈ ವಿಡಿಯೋ ನೋಡಿ. ನಾನು ಅವ್ನು ಹೇಳ್ದಾಗೆ ಕೇಳ್ತೀನಿ. ನಾನು ನನ್ನ ಅಮ್ಮ ತಂಗಿನ ಕಾಪಾಡಬೇಕು. ನನ್ನ ಬಿಟ್ಬಿಡಿ ಅಂತ ಇದ್ದಾನೆ. ಇವರು ಮಾತಾಡಿರೋದನ್ನ ಆಗ್ಲೇ ಕೇಳಿಸ್ಕೊಂಡಿರೋ ACP ವಿಜಯ್ ಶರ್ಟ್ ಬಟನ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡ್ತಿ, ನೀನು ಹೋಗು, ಅವನು ಹೇಳ್ದ ಹಾಗೆ ಕೇಳು, ನಾನು ನಿನ್ನನ್ನ ಮಾನಿಟರ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ಕಳಿಸ್ತಾನೆ. ವಿಜಯ್ ಹೋದ್ಮೇಲೆ 3-4 ಜನ ಪೊಲೀಸ್ ಆಫೀಸರ್ನ ವಿಜಯ್ ಇಂದ 20 ಮೀಟರ್ ಡಿಸ್ಟೆನ್ಸ್ ನಲ್ಲಿ ಫಾಲೋ ಮಾಡುವಂತೆ ಹೇಳ್ತಾನೆ. ವಿಜಯ್ ಬೈಕ್ ನಲ್ಲಿ ಬರ್ತಾ ಇದ್ದಾನೆ. ಆ ಮಾಸ್ಕ್ ಮನ್ ವಿಜಯ್ಗೆ ಅಲ್ಲೇ ಇರೋ ಕೋಳಿ ಅಂಗಡಿ ಮುಂದೆ ನಿಲ್ಸೋಕ್ ಹೇಳಿ ಅಲ್ಲಿಂದ ಒಂದು ಕೋಳಿನ ತಗೋಬರೋಕ್ ಹೇಳ್ತಾನೆ. ವಿಜಯ್ ನಾನ್ ವೆಜಿಟೇರಿಯನ್. ಕೋಳಿ ಅಂಗಡಿ ಒಳಗ್ ಬರ್ತಾನೆ. ಅವನ ಕೈಲಿ ಒಳಗ್ ಬರೋದಕ್ ಆಗ್ತಾ ಇಲ್ಲ. ವಾಮಿಟ್ ಮಾಡ್ಕೊಬಿಡ್ತಾನೆ. ಆದ್ರೂ ತನ್ನ ತಾಯಿ ತಂಗಿಗೋಸ್ಕರ ಒಳಗೋಗಿ ಒಂದು ಕೋಳಿ ತಗೊಂಡ್ ಬರ್ತಾನೆ. ಸರ್ ಕೋಳಿ ತಗೊಂಡಾಯ್ತು, ಈಗ ನಾನು ಎಲ್ಲಿಗೆ ಬರಬೇಕು ಅಂತ ವಿಜಯ್ ಕೇಳಿದ್ರೆ ಮಾಸ್ಕ್ ಮನ್ ಈಗ ನೀನು ಮನೆಗೆ ಹೋಗು, ನಿನಗೆ ಕಾಲ್ ಬರುತ್ತೆ ಅಂತಾನೆ. ವಿಜಯ್ ಚಿಂತೆ ಮಾಡ್ತಾನೆ, ಮನೆಗೆ ಹಿಂದಿರುಗ್ತಾನೆ. ಪೊಲೀಸ್ ಆಫೀಸರ್ಸ್ ವಿಜಯ್ನ ಫಾಲೋ ಮಾಡ್ಕೊಂಡು ಅವನ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಮಧ್ಯರಾತ್ರಿ ಮಾಸ್ಕ್ ಮನ್ ಇಂದ ವಿಜಯ್ಗೆ ಕಾಲ್ ಬರುತ್ತೆ. ವಿಜಯ್, ನಿಮ್ ಮನೆಗೆ ಅಮೆಝಾನ್ ಇಂದ ಒಂದು ಡೆಲಿವರಿ ಬಂದಿದೆ, ಅದನ್ನ ಹುಡುಕಿ ತಗೊಂಡ್ ಬಾ ಅಂತ. ಇಲ್ಲಿ ನಡೀತಾ ಇರೋದನ್ನೆಲ್ಲ ACP ಬಟನ್ ಕ್ಯಾಮ್ರಾ ಮೂಲಕ ನೋಡ್ತಾ ಇದ್ದಾರೆ. ವಿಜಯ್ ಡೆಲಿವರಿ ಬಾಕ್ಸ್ ನ ಹುಡುಕಿ ತಗೊಂಡ್ ಬರ್ತಾನೆ. ಆ ಬಾಕ್ಸ್ ಒಳಗೆ ಒಂದು ಚಾಪರ್ ಇರುತ್ತೆ. ಆ ಚಾಪರ್ನ ಎತ್ಕೊಂಡು ಆ ಕೋಳಿನ ಕತ್ತರಿಸುವಂತ ಮಾಸ್ಕ್ ಮನ್ ವಿಜಯ್ಗೆ ಹೇಳ್ತಾನೆ. ಅದಕ್ಕೆ ವಿಜಯ್, ಸರ್ ನನ್ನ ಕೈಲಿ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಾಸ್ಕ್ ಮನ್ ಕಟ್ಟಾಕಿರೋ ಅವನ್ ತಂಗಿನ ತೋರಿಸಿ, ನೀನು ಆ ಕೋಳಿನ ಕತ್ತರಿಸಲಿಲ್ಲ ಅಂತ ಅಂದ್ರೆ ಕಟ್ಟಿರೋ ಈ ರೋಪ್ನ ಬಿಚ್ಚಬೇಕಾಗಿ ಬರುತ್ತೆ. ಬಿಚ್ಚಿದ್ರೆ ಮೇಲಿರೋ ಕ್ಯಾಂಡಲ್ಸ್ ಮತ್ತೆ ವ್ಯಾಕ್ಸ್ ನಿನ್ ತಂಗಿ ಮೇಲೆ ಬಿದ್ದು ಚಿಕನ್ ತಂದೂರಿ ತರ ಆಗೋಗ್ತಾಳೆ ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಅದರಿಂದ ಇಲ್ಲಿವರೆಗೂ ಒಂದು ಜೀವಿಗೂ ಹಾನಿ ಮಾಡದೇ ಇದ್ದವನು ಕೋಳಿ ತಲೆನ ಕತ್ತರಿಸ್ತಾನೆ. ಆಗ ಮಾಸ್ಕ್ ಮನ್ ನಗ್ತಾ, ನಿನಗೂ ಕೊಲೆ ಮಾಡೋಕ್ ಬರುತ್ತೆ, ನಿನ್ನ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಅಂತ ಸೆಲೆಕ್ಟ್ ಮಾಡಿದೀನಿ. ಆಮೇಲೆ ಗೊತ್ತಾಯ್ತು ನೀನು ಒಂದು ಇರುವೇನೂ ಸಾಯಿಸಲ್ಲ ಅಂತ. ಅದಕ್ಕೆ ಈ ಟೆಸ್ಟ್. ನಾಳೆ ನಿನಗೇನ್ ಮಾಡ್ಬೇಕು ಅಂತ ಹೇಳ್ತೀನಿ, ಅಲ್ಲಿವರೆಗೂ ರೆಸ್ಟ್ ತಗೋ ಅಂತ ಹೇಳ್ತಾನೆ. ಬೆಳಿಗ್ಗೆ ಆಗುತ್ತೆ. ಮಾಸ್ಕ್ ಮನ್ ಇಂದ ಕಾಲ್ ಬರುತ್ತೆ. ನಾನ್ ನಿನ್ಗೆ ಒಂದು ಲೊಕೇಶನ್ ಸೆಂಡ್ ಮಾಡಿದ್ದೀನಿ, ಅಲ್ಲಿಗೆ ಹೋಗು ಅಂತಾನೆ. ವಿಜಯ್ ಮಾಸ್ಕ್ ಮನ್ ಹೇಳ್ದ ಹಾಗೆ ಆ ಲೊಕೇಶನ್ಗೆ ಬೈಕ್ ನಲ್ಲಿ ಬರ್ತಾ ಇದ್ದಾನೆ. ACP ಹೇಳ್ದ ಹಾಗೆ ಪೊಲೀಸ್ ಆಫೀಸರ್ಸ್ ವಿಜಯ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ವಿಜಯ್ ಶರ್ಟ್ ನಲ್ಲಿ ಬಟನ್ ಕ್ಯಾಮ್ರಾ ಇರೋದು, ಹಾಗೆ ವಿಜಯ್ನ ಪೊಲೀಸ್ ಆಫೀಸರ್ಸ್ ಫಾಲೋ ಮಾಡ್ಕೊಂಡು ಬರ್ತಾ ಇರೋ ವಿಷಯ ಮಾಸ್ಕ್ ಮನ್ಗೆ ಗೊತ್ತಾಗಿ, ವಿಜಯ್ಗೆ ನನ್ನ ಜೊತೆ ಡಬಲ್ಗೆ ಮಾಡಬೇಡ, ನೀನ್ ಹಿಂದೆ ಬರ್ತಾ ಇರೋದು ಪೊಲೀಸ್ ಅಂತ ನನಗೆ ಗೊತ್ತು, ನಿನ್ ಶರ್ಟ್ ನಲ್ಲಿರೋ ಬಟನ್ ಕ್ಯಾಮ್ರಾನ ಕಿತ್ತೆಸ್ತು ಅವರಿಂದ ತಪ್ಪಿಸ್ಕೊಂಡು ಲೊಕೇಶನ್ಗೆ ಬಾ ಅಂತಾನೆ. ಇದರಿಂದ ವಿಜಯ್ ಬಟನ್ ಕ್ಯಾಮ್ರಾ ಕಿತ್ತೆಸ್ತು ಬೈಕ್ನ ಸ್ಪೀಡಾಗಿ ಓಡಿಸ್ತಾ ಬರ್ತಾ ಇದ್ದಾನೆ. ಇವರು ಮಾತಾಡೋದನ್ನ ACP ಕೇಳಿಸ್ಕೊಂಡು ವಿಜಯ್ನ ಫಾಲೋ ಮಾಡ್ತಾ ಇರೋ ಪೊಲೀಸ್ ಆಫೀಸರ್ಸ್ಗೆ ವಿಜಯ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ವಿಜಯ್ ಹೇಗೋ ಪೊಲೀಸಿಂದ ಕಣ್ಮರೆಯಾಗಿ ಬೈಕ್ನ ಒಂದ್ ಕಡೆ ನಿಲ್ಸಿ ಓಡ್ತಾ ಇದ್ದಾನೆ. ಮಾಸ್ಕ್ ಮನ್ ಅಲ್ಲೇ ನಿಂತಿರೋ ಒಂದು ಜಂಕ್ ಕಾರ್ನಲ್ಲಿ ಒಂದು ಫೋನ್ ಇದೆ. ಆ ಫೋನ್ನ ಎತ್ಕೊಂಡು ನಿನ್ ಫೋನ್ನ ಅದ್ರೊಳಗೆ ಹಾಕು ಅಂತಾನೆ. ಹಾಗೆ ವಿಜಯ್ ತನ್ನ ಫೋನ್ನ ಆ ಜಂಕ್ ಕಾರ್ ಒಳಗೆ ಹಾಕಿ ಅಲ್ಲಿದ್ದ ಫೋನ್ನ ಎತ್ಕೋತಾನೆ. ಇದರಿಂದ ವಿಜಯ್ ಫೋನ್ನ ಸ್ಪೈ ಮಾಡ್ತಾ ಇದ್ದ ACPಗೆ ವಿಜಯ್ ಎಲ್ಲಿದ್ದಾನೆ, ಎಲ್ಲಿಗೆ ಹೋಗಿದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ. ವಿಜಯ್ ಮಾಸ್ಕ್ ಮನ್ ಕಳುಹಿಸಿದ್ದ ಲೊಕೇಶನ್ ಬರ್ತಾನೆ. ಆ ಲೊಕೇಶನ್ ಯಾವುದು ಅಂತ ಅಂದ್ರೆ ನಾರ್ತ್ ಮದ್ರಾಸ್ ರೌಡಿ ಕಾಳಿದು. ಕಾಳಿ ಬಗ್ಗೆ ವಿಜಯ್ಗೆ ಗೊತ್ತಿಲ್ಲ. ಅದರಿಂದ ಮಾಸ್ಕ್ ಮನ್ ಆ ಮನೆ ಒಳಗೆ ಹೋಗು, ಅಲ್ಲೊಬ್ಬ ರೌಡಿ ಇರ್ತಾನೆ, ಅವನ ಹತ್ರ ನನ್ನ ಡಾಕ್ಟರ್ ಕರುಣಾಕರನ್ ಕಳಿಸಿದ್ರು, ಒಬ್ಬ ರೌಡಿನ ಸಾಯಿಸ್ಬೇಕು, ಅವನ ಹೆಸರು ಕಾಳಿ, ನಾರ್ತ್ ಮದ್ರಾಸ್ ಕಾಳಿ ಅಂತ ಹೇಳು ಅಂತಾನೆ. ಕಾಳಿನೇ ಇವನು ಅಂತ ಗೊತ್ತಿಲ್ಲದೆ ವಿಜಯ್ ಮಾಸ್ಕ್ ಮನ್ ಹೇಳ್ದ ಹಾಗೆ ಕಾಳಿ ಹತ್ರನೇ ಕಾಳಿನ ಸಾಯಿಸೋದ್ರ ಬಗ್ಗೆ ಹೇಳ್ತಾನೆ. ಅದನ್ನ ಕೇಳಿ ಅಲ್ಲಿರೋರೆಲ್ಲ ನಗ್ತಾ ಇದ್ದಾರೆ. ಅಣ್ಣನ ಸಾಯಿಸೋದಕ್ಕೆ ಅಣ್ಣನ ಹತ್ರನೇ ಬಂದಿದ್ದಾನೆ ಅಂತ.
ಆಗ ಮಾಸ್ಕ್ ಮನ್ನಿಂದ ಕಾಳಿಗೆ ವಿಡಿಯೋ ಕಾಲ್ ಬರುತ್ತೆ. ವಿಡಿಯೋ ಕಾಲ್ನ ಟಿವಿ ಕನೆಕ್ಟ್ ಮಾಡಿಸ್ತಾನೆ. ಕಾಳಿ ತಮ್ಮನ್ನ ಮಾಸ್ಕ್ ಮನ್ ಕಿಡ್ನಾಪ್ ಮಾಡಿದಾನೆ. ಕಾಳಿ ತಮ್ಮನ್ನ ಒಂದು ಬಾಕ್ಸ್ನಲ್ಲಿ ಹಾಕಿ ಟೈಮರ್ ಫಿಕ್ಸ್ ಮಾಡಿದಾನೆ. ಆ ಬಾಕ್ಸ್ನಲ್ಲಿ ನೀರು ತುಂಬ್ತಾ ಇದೆ. ಇನ್ನೊಂದು ಕಡೆ ವಿಜಯ್ ಅಮ್ಮನ್ನ ಕಟ್ಟಾಕಿ ಒಂದು ಶಾರ್ಪ್ ರಾಡ್ನ ಅವ್ರ ಕಣ್ಣಿಗೆ ಚುಚ್ಚೋ ಹಾಗೆ ಮಾಡಿ ಆ ರಾಡ್ ರೋಪ್ನ ವಿಜಯ್ ತಂಗಿ ಪ್ರೀತಿ ಕೈಲಿ ಕೊಟ್ಟಿದ್ದಾನೆ. ಹಾಗೆ ಕಾಳಿಗೆ ನಿನ್ ಕಡೆಯವ್ರನ್ನೆಲ್ಲ ಹೊರಗೆ ಕಳಿಸು ಅಂತ ಹೇಳಿ ವಿಜಯ್ಗೆ ಡೋರ್ ಲಾಕ್ ಮಾಡೋಕೆ ಹೇಳಿ ಇವಾಗ ಗೇಮ್ ಸ್ಟಾರ್ಟ್ ಆಗುತ್ತೆ. ನೀವಿಬ್ರು ಈಗ ಒಡೆದಾಡ್ಕೋತೀರಾ. ಒಡೆದಾಟದಲ್ಲಿ ನಿಮ್ಮಿಬ್ರಲ್ಲಿ ಯಾರು ಬದುಕ್ತಾರೋ ಅವ್ರ ಫ್ಯಾಮಿಲಿನ ಕಾಪಾಡಲಾಗುತ್ತೆ ಅಂತಾನೆ. ತನ್ನ ತಾಯಿನ ನೋಡಿ ವಿಜಯ್ ಅವರನ್ನ ಕಾಪಾಡಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಕಾಳಿನ ಸಾಯಿಸೋದಕ್ಕೆ ಮುಂದಾಗ್ತಾನೆ. ಕಾಳಿ ಕೂಡ ವಿಜಯ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಕೊನೆಗೆ ವಿಜಯ್ ಹೇಗೋ ಕಾಳಿ ಕುತ್ತಿಗೆಗೆ ಗ್ಲಾಸ್ ಪೀಸಿಂದ ಚುಚ್ಚಿ ಸಾಯಿಸ್ಬಿಡ್ತಾನೆ. ಅದರಿಂದ ವಿಜಯ್ ಅಮ್ಮನ್ನ ಮಾಸ್ಕ್ ಮನ್ ಏನೂ ಮಾಡೋದಿಲ್ಲ. ಆದ್ರೆ ಕಾಳಿ ಸೋತಿದ್ರಿಂದ ಅವನ್ ತಮ್ಮನ್ನ ಮಾಸ್ಕ್ ಮನ್ ಸಾಯಿಸ್ತಾನೆ. ಹೊರಗಿದ್ದ ಕಾಳಿ ಕಡೆಯವರು ಅಣ್ಣನ್ನ ಅವನ್ ಸಾಯಿಸ್ಬಿಟ್ಟ ಅಂತ ತಿಳ್ಕೊಂಡು ಡೋರ್ ಹೊಡೆದಾಕಿ ಒಳಗ್ ಬರ್ತಾರೆ. ಅಣ್ಣ ಸತ್ತಿರೋದನ್ನ ನೋಡಿ ಅವನು ಸಾಧಾರಣವಾಗಿ ಸಾಯ್ಬಾರ್ದು, ನರಳಿ ಸಾಯ್ಬೇಕು ಅಂತ ಎಲ್ಲರೂ ವಿಜಯ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ACP ಬಂದು ಅವ್ರನ್ನೆಲ್ಲ ಹೊಡೆದು ವಿಜಯ್ನ ಕಾಪಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಕಾಳಿ ಅನ್ನೋ ಪ್ರಬಲ ರೌಡಿ ವಿಜಯ್ ಅನ್ನೋ ಯುವಕನಿಂದ ಹತ್ಯೆಯಾಗಿದ್ದಾನೆ ಅನ್ನೋ ನ್ಯೂಸ್ ತುಂಬಾ ವೈರಲ್ ಆಗುತ್ತೆ. ಅದೇ ಸಮಯಕ್ಕೆ ಮಾಸ್ಕ್ ಮನ್ ವಿಜಯ್ ಕಾಳಿನ ಸಾಯಿಸೋ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾನೆ. ಆ ವಿಡಿಯೋನ ಹೋಮ್ ಮಿನಿಸ್ಟರ್ ನೋಡಿ ACPನ ಕೂಗಿ, ಯಾಳ್ವೆಂದನವ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಇವನೇನ್ ಸೈಕೋನಾ? ಆ ವಿಜಯ್ನ ನೋಡಿ ಬೀಸ್ಟ್ ಆಗಿ ಬದಲಾಯಿಸ್ಬಿಟ್ಟಿದ್ದಾನೆ. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇನ್ನು 12 ಗಂಟೆಯಲ್ಲಿ ಆ ಹುಡುಗನ ತಾಯಿ ತಂಗಿ ಇಲ್ಲಿರ್ಬೇಕು. ಆ ಮಾಸ್ಕ್ ಮನ್ ಹತ್ರ ರ್ಯಾನ್ಸಮ್ ಮಾತಾಡಿ, ಇಲ್ಲ ಅಂತ ಅಂದ್ರೆ ಅವ್ನ ಡಿಮ್ಯಾಂಡ್ ಏನು ಅಂತ ಕೇಳಿ ಅಂತ ಹೇಳ್ತಾರೆ. ಕೋರ್ಟ್ ವಿಜಯ್ನ ಇಂಟ್ರೋಗೇಟ್ ಮಾಡೋದಕ್ಕೆ 1 ವಾರ ಕಾಲಾವಕಾಶ ಕೊಡುತ್ತೆ. ವಿಜಯ್ಗೆ ಮಾಸ್ಕ್ ಮನ್ ಕೊಟ್ಟ ಫೋನ್ಗೆ ಕಾಲ್ ಬರುತ್ತೆ. ACP ಕಾಲ್ ರಿಸೀವ್ ಮಾಡಿ ಕಾಲ್ನಲ್ಲಿ ಮಾಸ್ಕ್ ಮನ್ ACPಗೆ ಫೋನ್ನ ವಿಜಯ್ಗೆ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ACP ನಿನ್ ಜೊತೆ ರ್ಯಾನ್ಸಮ್ ಮಾತಾಡೋಕೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ನೀನ್ ಏನೇ ಆದ್ರೂ ನನ್ನ ಜೊತೆ ಮಾತಾಡು ಅಂತಾನೆ. ಅದಕ್ಕೆ ಮಾಸ್ಕ್ ಮನ್ ಒಪ್ಕೊಳ್ಳೋದಿಲ್ಲ. ನೀವು ನಾನು ಹೇಳೋ ಮಾತನ್ನ ಕೇಳೋ ಸ್ಥಿತಿಯಲ್ಲಿದ್ದೀರಾ, ಮೊಬೈಲ್ನ ವಿಜಯ್ ಕೈಲಿ ಕೊಡು, ಇಲ್ಲ ಅವನ ಅಮ್ಮನ್ನ ಸಾಯಿಸ್ಬಿಟ್ಟೆ ಅಂತ ಹೇಳು ಅಂತಾನೆ. ಅದಕ್ಕೆ ACP ಆಯ್ತು ಮೊಬೈಲ್ನ ವಿಜಯ್ ಕೊಡ್ತೀನಿ ಅಂತ ಇಂಟ್ರೋಗೇಷನ್ ರೂಮ್ನಲ್ಲಿರೋ ವಿಜಯ್ಗೆ ಫೋನ್ ಕೊಡ್ತಾರೆ. ವಿಜಯ್ಗೆ ಮಾಸ್ಕ್ ಮನ್ ನೀನು ನನಗೋಸ್ಕರ ಮತ್ತೊಂದು ಕೊಲೆ ಮಾಡಬೇಕು, ಇಲ್ಲ ಅಂತ ಅಂದ್ರೆ ನಿನ್ನ ತಾಯಿ ತಂಗಿ ಜೀವಂತವಾಗಿರಲ್ಲ ಅಂತ ಎದುರಿಸ್ತಾ ಇದ್ದಾನೆ. ಆದ್ರೆ ವಿಜಯ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ನೀನೇನೇ ಹೇಳಿದ್ರು ಕೇಳೋದಿಲ್ಲ, ಇನ್ನೊಂದು ಕೊಲೆ ಮಾಡಲ್ಲ, ACP ಇದ್ದಾರೆ ಅವರೆಲ್ಲ ನೋಡ್ಕೋತಾರೆ ಅಂತ ಮಾಸ್ಕ್ ಮನ್ ಮಾತನ್ನ ನಿರಾಕರಿಸ್ತಾನೆ. ಅದರಿಂದ ಮಾಸ್ಕ್ ಮನ್ ಲೈವ್ಗೆ ಬಂದು ಪಬ್ಲಿಕ್ಗೆ ಇವತ್ತು ನೈಟ್ 11 ಗಂಟೆಗೆ ಒಂದು ರಿಯಲ್ ಕೊಲೆನ ನೀವು ನೋಡ್ಬೋದು, ಮಿಸ್ ಮಾಡದೆ ನೋಡಿ ಅಂತ ಓಪನ್ ಆಗಿ ಹೇಳ್ತಾನೆ. ಇಂಟ್ರೋಗೇಷನ್ ರೂಮ್ನಲ್ಲಿರೋ ವಿಜಯ್ಗೆ ಊಟ ಬರುತ್ತೆ. ಊಟದೊಳಗಡೆ ಫೋನ್ ರಿಂಗ್ ಆಗ್ತಾ ಇದೆ. ಫೋನ್ ರಿಂಗ್ ಹಾಕೋದನ್ನ ನೋಡಿ ಪ್ಯಾಕ್ ಓಪನ್ ಮಾಡ್ತಾನೆ. ಊಟದ ಜೊತೆ ತನ್ನ ತಾಯಿ ಬೆರಳು ಇದೆ. ಆ ಬೆರಳಿನಲ್ಲಿ ಇರೋ ರಿಂಗ್ ನೋಡಿ ಇದು ನಮ್ಮ ಅಮ್ಮನ ಬೆರಳೆ ಅಂತ ತಿಳ್ಕೊಂಡ ವಿಜಯ್ ಜೋರಾಗಿ ಅಳೋಕ್ ಪ್ರಾರಂಭ ಮಾಡ್ತಾನೆ. ವಿಜಯ್ ರಿಂಗ್ ಆಗ್ತಿದ್ದ ಫೋನ್ನ ರಿಸೀವ್ ಮಾಡ್ತಾನೆ. ಮಾಸ್ಕ್ ಮನ್ ನೀನು ಇನ್ನೊಂದು ಕೊಲೆ ಮಾಡಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಗೊತ್ತಾಯ್ತಲ್ವಾ ಅಂತಾನೆ. ಅದಕ್ಕೆ ವಿಜಯ್ ಸರ್ ನಾನು ಲಾಕಪ್ನಲ್ಲಿದ್ದೀನಿ, ನಾನೇ ಕೊಲೆ ಮಾಡಲಿ ಅಂತಾನೆ. ಅದಕ್ಕೆ ಮಾಸ್ಕ್ ಮನ್ ಅದೆಲ್ಲ ಇರಲಿ, ನೀನು ಕೊಲೆ ಮಾಡ್ತೀಯ ಅಲ್ವಾ, ಹಾಗಿದ್ರೆ ಅಲ್ಲಿರೋ ಊಟನ ಪೂರ್ತಿ ತಿನ್ನು ಅಂತಾನೆ. ಅದನ್ನ ಇಂಟ್ರೋಗೇಷನ್ CCTV ಕ್ಯಾಮ್ರಾಯಿಂದ ನೋಡ್ತಾ ಇದ್ದ ACP ಅವನನ್ನ ಊಟ ಮಾಡದೇ ಇರೋ ಹಾಗೆ ತಡೀರಿ ಅಂತಾನೆ. ಆದ್ರೆ ವಿಜಯ್ ಸ್ವಲ್ಪ ಊಟ ತಿಂದು ಬಿಡ್ತಾನೆ. ಊಟದಲ್ಲಿ ಏನಾದ್ರೂ ವಿಷ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ವಿಜಯ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಂದ್ಕೊಂಡಾಗೆ ವಿಜಯ್ ಮಾಡಿದ ಊಟದಲ್ಲಿ ಸ್ವಲ್ಪ ಪಾಯ್ಸನ್ ಇರುತ್ತೆ. ಈಗ ಕರುಣಾಕರನ್ ಅನ್ನೋ ಒಬ್ರು ಡಾಕ್ಟರ್ನ ತೋರಿಸ್ತಾರೆ. ಅವರು ವಿಜಯ್ನ ಟ್ರೀಟ್ ಮಾಡಿ ಪೊಲೀಸ್ ಕಣ್ಣಿಗೆ ಬೆಳ್ದೇ ಇರೋ ಹಾಗೆ ಅನ್ಕಾನ್ಶಿಯಸ್ ನಲ್ಲಿದ್ದ ವಿಜಯ್ನ ಕರ್ಕೊಂಡು ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಕರುಣಾಕರನ್ ಯಾಕೆ ವಿಜಯ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅಂದ್ರೆ ಕರುಣಾಕರನ್ ಮಗನ್ನ ಮಾಸ್ಕ್ ಮನ್ ಕಿಡ್ನಾಪ್ ಮಾಡಿ ವಿಜಯ್ನ ಕರ್ಕೊಂಡ್ ಬಾ ಅಂತ ಹೇಳಿದಾನೆ. ಅದಕ್ಕೋಸ್ಕರ ಈಗ ಕರುಣಾಕರನ್ ವಿಜಯ್ನ ಕರ್ಕೊಂಡು ಮಾಸ್ಕ್ ಮನ್ ಹೇಳಿರೋ ಜಾಗಕ್ಕೆ ಹೋಗ್ತಾ ಇದ್ದಾನೆ. ತುಂಬಾ ಹೊತ್ತು ವೆಯ್ಟ್ ಮಾಡಿ ಸಾಕಾಗಿ ACP ಒಳಗಡೆ ಬಂದು ನೋಡಿದ್ರೆ ಒಳಗಡೆ ಇದ್ದ ವಿಜಯ್ ಮತ್ತೆ ಡಾಕ್ಟರ್ ಕರುಣಾಕರನ್ ಇಲ್ಲ. ಕರುಣಾಕರನ್ ವಿಜಯ್ನ ಕರ್ಕೊಂಡು ಮಾಸ್ಕ್ ಮನ್ ಹೇಳಿದ ಜಾಗಕ್ಕೆ ಬರ್ತಾನೆ. ಅಲ್ಲೊಂದು ಟಿವಿ ಇರುತ್ತೆ. ಆ ಟಿವಿಗೆ ಮಾಸ್ಕ್ ಮನ್ ವಿಡಿಯೋ ಕಾಲ್ ಕನೆಕ್ಟ್ ಮಾಡಿ ಇಬ್ಬರ ಹತ್ರನೂ ಮಾತಾಡ್ತಾನೆ. ವಿಜಯ್ ನಮ್ಗ್ಯಾಕೆ ಈ ತರ ಟಾರ್ಚರ್ ಮಾಡ್ತಾ ಇದ್ಯಾ, ನಾವೇನ್ ಪಾಪ ಮಾಡಿದ್ವಿ ಅಂತಾನೆ. ಕರುಣಾಕರನ್ ಹೌದು, ನೀನ್ ಯಾರು ಅಂತ ನಮಗ್ ಗೊತ್ತಿಲ್ಲ, ನಾವ್ಯಾರು ಅಂತ ನಿನಗ್ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಾಸ್ಕ್ ಮನ್ ನಿಮ್ಮಿಬ್ಬರನ್ನ ಇವಾಗ ಪಬ್ಲಿಕ್ ನೋಡ್ತಾ ಇದೆ, ಏನಂದ್ರೆ ನೀವೇನ್ ಪಾಪ ಮಾಡಿದೀರಾ ಅಂತಾನ. ಕರ್ಮ ಇಸ್ ಬೂಮೆರಂಗ್, ನೀವೇನು ಮಾಡಿದ್ರಿ ಅಂತ ಜನಗಳು ತಿಳ್ಕೊಳ್ಳಿ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋಕ್ ಸ್ಟಾರ್ಟ್ ಮಾಡ್ತಾನೆ. ಪ್ಯಾಂಡಮಿಕ್ ಟೈಮ್ನಲ್ಲಿ ಸಾವು ಬದುಕು ಅಂತ ಹೋರಾಡ್ತಾ ಇದ್ದ ಜನಗಳನ್ನ 24 ಗಂಟೆ ಟ್ರೀಟ್ ಮಾಡ್ತಾ ಇದ್ದವರು ಫ್ರಂಟ್ ಲೈನ್ ವಾರಿಯರ್ಸ್. ಅಂಥವರಲ್ಲಿ ಅನಿತಾ ಕೂಡ ಒಬ್ಳು. ಅನಿತಾ ಒಂದು ಗೌರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಆಗಿರ್ತಾಳೆ. ಆ ಹಾಸ್ಪಿಟಲ್ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಲ್ಲದೆ 40-50 ಜನರು ಸತ್ತೋಗ್ತಾರೆ. ಇದರಿಂದ ಜನಗಳನ್ನ ಕಾಪಾಡೋಕೆ ನನ್ನ ಕೈಲಾಗ್ತಾ ಇಲ್ವಲ್ಲ ಅಂತ ಅನಿತಾ ನಮ್ಮ ಹಾಸ್ಪಿಟಲ್ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಕೊರತೆಯಿಂದ ಜನಗಳು ಸಾಯ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾಳೆ.
ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಇದರಿಂದ ಗೌರ್ನಮೆಂಟ್ ಹಾಸ್ಪಿಟಲ್ಗೆ 200 ಆಕ್ಸಿಜನ್ ಸಿಲಿಂಡರ್ನ ಕಳಿಸ್ಕೊಡುತ್ತೆ. ಹಾಸ್ಪಿಟಲ್ನಲ್ಲಿ ಒಬ್ಬರು ಪ್ರೆಗ್ನೆಂಟ್ ಲೇಡಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕಾರಣ ಆಕ್ಸಿಜನ್ ಸಿಲಿಂಡರ್ ಖಾಲಿಯಾಗಿದೆ. ಗೌರ್ನಮೆಂಟ್ ಆಕ್ಸಿಜನ್ ಸಿಲಿಂಡರ್ನ ಕಳಿಸ್ಕೊಡ್ತಲ್ಲ, ಏನಾಯ್ತು ಅಂತ ಸಿಲಿಂಡರ್ ರೂಮ್ಗೆ ಬಂದು ನೋಡಿದ್ರೆ ಅಲ್ಲಿದ್ದ ಆಕ್ಸಿಜನ್ ಸಿಲಿಂಡರ್ ಯಾವುದೂ ಇಲ್ಲ. ಹಾಸ್ಪಿಟಲ್ MD ಕರುಣಾಕರನ್ ಬಂದಿರೋ 200 ಆಕ್ಸಿಜನ್ ಸಿಲಿಂಡರ್ನ ತನ್ನ 3 ಪ್ರೈವೇಟ್ ಹಾಸ್ಪಿಟಲ್ಗೆ ಕಳುಹಿಸ್ಬಿಟ್ಟಿದ್ದಾನೆ. ಅದನ್ನು CCTVಯಲ್ಲಿ ಅನಿತಾ ನೋಡ್ತಾಳೆ. ಇಲ್ಲಿ ಬೇರೆ ಆ ಪ್ರೆಗ್ನೆಂಟ್ ಲೇಡಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ. ಅವಳನ್ನ ಬದುಕಿಸ್ಬೇಕು ಅಂತ ಅನಿತಾ ಆ ಲೇಡಿನ ವೀಲ್ ಚೇರ್ನಲ್ಲಿ ಕೂರಿಸ್ಕೊಂಡು ICUನಲ್ಲಿರೋ ಪೇಷಂಟ್ಸ್ ಹತ್ರ ಬಂದು ಆಕ್ಸಿಜನ್ ಲೆವೆಲ್ ನಾರ್ಮಲ್ ಇರೋರ ಹತ್ರ ಒಂದು 10 ನಿಮಿಷ ನಿಮ್ಮ ಆಕ್ಸಿಜನ್ ಮಾಸ್ಕ್ನ ಇವ್ರಿಗೆ ಕೊಡಿ, 2 ಜೀವ, ಯಾರಾದರೂ ಸಹಾಯ ಮಾಡಿ ಅಂತ ಕೇಳ್ಕೊತಾಳೆ. ಆದರೆ ಯಾರೂ ಸಹಾಯ ಮಾಡಲ್ಲ. ಆದರೆ ಅದೇ ICUನಲ್ಲಿದ್ದ ಅನಿತಾಗೆ ಪರಿಚಯ ಇರೋ ಒಬ್ರು ಅನಿತಾ ತಗೋ ನನ್ನ ಆಕ್ಸಿಜನ್ ಮಾಸ್ಕ್ನ ಅಂತ ಸಹಾಯ ಮಾಡ್ತಾರೆ. ಆದರೆ ಅವ್ರ ಆಕ್ಸಿಜನ್ ಲೆವೆಲ್ ನಾರ್ಮಲ್ ಇರಲ್ಲ. ಅದಕ್ಕೋಸ್ಕರ ಅನಿತಾ ಇಲ್ಲ, ಆಕ್ಸಿಜನ್ ಮಾಸ್ಕ್ ನಿಮಗೆ ಬೇಕು, ನೀವು ಕೊಟ್ಬಿಟ್ರೆ ನಿಮ್ಮ ಜೀವಕ್ಕೆ ಆಪತ್ತಿದೆ ಅಂದ್ರು ಕೇಳದೆ ಸಹಾಯ ಮಾಡ್ತಾರೆ. ಒಂದು 10 ನಿಮಿಷ ನಾನು ಕರುಣಾಕರನ್ ಹತ್ರ ಮಾತಾಡಿ ಬರ್ತೀನಿ, ಆಕ್ಸಿಜನ್ ಸಿಲಿಂಡರ್ ಬರುತ್ತೆ ಅಂತ ನಂಬಿಕೆ ಕೊಟ್ಟು ಅನಿತಾ ಕರುಣಾಕರನ್ ಹತ್ರ ಬರ್ತಾಳೆ. ಇಲ್ಲಿ ಆಕ್ಸಿಜನ್ ಕೊರತೆಯಿಂದ ಬಹಳ ಜನರು ಸಾಯ್ತಾ ಇದ್ದಾರೆ. ಆದರೆ ಅವ್ರಿಗೆ ಸಿಗಬೇಕಾಗಿದ್ದ ಆಕ್ಸಿಜನ್ ಸಿಲಿಂಡರ್ನ ನೀವು ಲಾಭ ಮಾಡ್ಕೋತಾ ಇದ್ದೀರಾ. ಇಲ್ಲಿಂದ ನೀವು ಕಳಿಸ್ಕೊಟ್ಟಿರೋ 200 ಸಿಲಿಂಡರ್ ವಾಪಸ್ ಬರಲಿಲ್ಲ ಅಂತ ಅಂದರೆ ನೀವು ಮಾಡ್ತಿರೋ ಅನ್ಯಾಯ ಕ್ರಮವನ್ನು ಜನಗಳಿಗೆ ತಿಳಿಸ್ತೀನಿ ಅಂತ ಕರುಣಾಕರನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಇದರಿಂದ ಕರುಣಾಕರನ್ 200 ಆಕ್ಸಿಜನ್ ಸಿಲಿಂಡರ್ನ ಮತ್ತೆ ಗೌರ್ನಮೆಂಟ್ ಹಾಸ್ಪಿಟಲ್ಗೆ ವಾಪಸ್ ತರಿಸ್ತಾನೆ. ಆದರೆ ಅಷ್ಟರಲ್ಲಿ ಆ ಪ್ರೆಗ್ನೆಂಟ್ ಲೇಡಿಗೆ ಸಹಾಯ ಮಾಡಿದವರು ಪ್ರಾಣ ಬಿಟ್ಬಿಡ್ತಾರೆ. ಇದರಿಂದ ಅನಿತಾ ತುಂಬಾ ದುಃಖಿತಳಾಗ್ತಾಳೆ. ಅಲ್ಲಿದ್ದ ಒಬ್ಬ ಡಾಕ್ಟರ್, ನೀವು 3 ದಿನದಿಂದ ರಾತ್ರಿ ಬೆಳಿಗ್ಗೆ ಅನ್ನೋದನ್ನ ನೋಡದೆ ಕೆಲಸ ಮಾಡ್ತಾ ಇದ್ದೀರಾ, ನೀವು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಇಲ್ಲೇನಾದರೂ ಆದರೆ ನಾನು ನಿಮಗೆ ಕಾಲ್ ಮಾಡಿ ತಿಳಿಸ್ತೀನಿ ಅಂತ ಮನೆಗೆ ಕಳಿಸ್ತಾರೆ. ಆದರೆ ಅನಿತಾ ಮನೆಗೆ ಬಂದ ಮೇಲೆ ಕರುಣಾಕರನ್ ಕಾಳಿಗೆ ಫೋನ್ ಮಾಡಿ ಅನಿತಾ ಬಗ್ಗೆ ಹೇಳಿ ಅವಳನ್ನು ಸಾಯಿಸ್ಬಿಡು ಅಂತಾನೆ. ಹಾಗೆ ಕಾಳಿ ತನ್ನ ತಮ್ಮನ ಜೊತೆ ಬಂದು ಅನಿತಾ ಅಪಾರ್ಟ್ಮೆಂಟಿಂದ ಅವಳನ್ನು ಎಳ್ಕೊಂಡು ಬಂದು ಅಪಾರ್ಟ್ಮೆಂಟ್ ಜನಗಳ ಮುಂದೆ ಚುಚ್ಚಿ ಸಾಯಿಸ್ತಾನೆ. ಅನಿತಾ ಎಷ್ಟೇ ಕೇಳ್ಕೊಂಡ್ರು ಯಾರೂ ಸಹಾಯ ಮಾಡಲ್ಲ. ಅಷ್ಟಾದರೂ ಅನಿತಾ ಜೀವ ಹೋಗಿರಲ್ಲ. ಅಪಾರ್ಟ್ಮೆಂಟ್ನಲ್ಲೇ ನರಳಾಡಿ ಸಾಯ್ತಾಳೆ. ಅದನ್ನು ನೋಡಿ ಅಪಾರ್ಟ್ಮೆಂಟ್ನ ಯಾರೊಬ್ಬರೂ ಸಹಾಯ ಮಾಡಲ್ಲ, ಅಟ್ಲೀಸ್ಟ್ ಆ್ಯಂಬುಲೆನ್ಸ್ಗೂ ಫೋನ್ ಮಾಡಲ್ಲ. ಈ ಫ್ಲ್ಯಾಶ್ ಬ್ಯಾಕ್ನ ಮಾಸ್ಕ್ ಮನ್ ಜನಗಳ ಹತ್ರ ಹೇಳ್ತಾ ಕರುಣಾಕರನ್ಗೆ ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಅನಿತಾನ ಕೊಲೆ ಮಾಡಿಸ್ದೆ, ವಿಜಯ್ಗೆ ನಿಮ್ಮ ಅಪಾರ್ಟ್ಮೆಂಟ್ನಲ್ಲಿ ಅನಿತಾನ ಕೊಂದ್ರು, ಅವಳು ನರಳಿ ಸತ್ರು, ಅಲ್ಲಿದ್ದ ಜನಗಳು ಮತ್ತೆ ನೀನು ಯಾರೊಬ್ಬರು ಅನಿತಾಗೆ ಸಹಾಯ ಮಾಡಲಿಲ್ಲ. ಅದರಿಂದ ಯಾರನ್ನು ಸೆಲೆಕ್ಟ್ ಮಾಡೋದು ಅಂತ ಗೊತ್ತಾಗದೆ ನಿಮ್ಮ ಅಪಾರ್ಟ್ಮೆಂಟ್ನಲ್ಲಿರೋ ಜನಗಳ ಹೆಸರನ್ನು ಬರೆದು ಒಂದು ಬೌಲ್ನಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿದೆ. ಅದರಲ್ಲಿ ನಿನ್ನ ಹೆಸರಿತ್ತು. ಯು ಆರ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂತ ವಿಜಯ್ಗೆ ಹೇಳ್ತಾ ಆ ಟೈಮ್ ಆಯಿತು, ಜನಗಳು ಎಂಟರ್ಟೈನ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ವಿಜಯ್ಗೆ ಇಲ್ಲಿ ನೋಡು, ನಿಮ್ಮ ಅಮ್ಮ ತಂಗಿ ಇರೋ ಗ್ಲಾಸ್ ಬಾಕ್ಸ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಒಳಗಿರೋ ಎಲ್ಲ ಆಕ್ಸಿಜನ್ನು ಮೆಷಿನ್ ಎಳ್ಕೊಂಡು ಬಿಡುತ್ತೆ. ಆಮೇಲೆ ನಿಮ್ಮ ಅಮ್ಮ ತಂಗಿ ಉಸಿರಾಡೋಕ್ಕಾಗದೆ ಸಾಯ್ತಾರೆ. ಹಾಗೆ ಕರುಣಾಕರನ್ಗೆ ನಿನ್ನ ಮಗನ್ನ ಪ್ಯಾರಲೈಸ್ ಮಾಡಿದ್ದೀನಿ, ಸ್ವಿಚ್ ಆನ್ ಮಾಡಿದ್ರೆ ಸಾಕು, ನಿನ್ನ ಮಗನ್ನ ಈ ಬ್ಲೇಡ್ ಕತ್ತರಿಸ್ಕೊಂಡು ಹೋಗುತ್ತೆ, ಟೈಮ್ ಇಲ್ಲ, ಬೇಗ ಹೊಡೆದಾಟ ಸ್ಟಾರ್ಟ್ ಮಾಡಿ ಅನ್ನೋಕೆ ವಿಜಯ್ ಬೇರೆ ದಾರಿ ಇಲ್ಲದೆ ಡಾಕ್ಟರ್ ಕರುಣಾಕರನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕರುಣಾಕರನ್ ಸಹ ವಿಜಯ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ಬರು ಹೊಡೆದಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ACP ಆ ಮಾಸ್ಕ್ ಮನ್ ನಾವು ವಿಜಯ್ ಫೋನ್ನ ಟ್ಯಾಪ್ ಮಾಡ್ತೀವಿ ಅಂತ ಗೊತ್ತಿದ್ರು ಅವನು ಯಾಕೆ ಆ ಟ್ರಕ್ ವಿಡಿಯೋನ ಸೆಂಡ್ ಮಾಡಬೇಕಾಗಿತ್ತು? ಅದರ ಅರ್ಥ ಅವನು ಸಿಟಿ ಬಿಟ್ಟು ಹೋಗಿದ್ದಾನೆ ಅಂತ ನಮ್ಮನ್ನು ನಂಬಿಸೋಕೆ. ಹಾಗಾದರೆ ಮಾಸ್ಕ್ ಮನ್ 20 ಕಿಲೋಮೀಟರ್ ರೇಡಿಯಸ್ನಲ್ಲೇ ಇದ್ದಾನೆ. ದೇವರಾಜ್, ಇತ್ತೀಚೆಗೆ ಕ್ಲೋಸ್ ಆಗಿರೋ ಐಸ್ ಫ್ಯಾಕ್ಟ್ರಿ, ವೇರ್ ಹೌಸ್, ಗೋಡೌನ್ ಎಲ್ಲದರ ಲೀಸ್ಟ್ ಬೇಕು, ಕನ್ಸ್ಟ್ರಕ್ಷನ್ ಪ್ಲಾನ್ ಜೊತೆ ಅರೇಂಜ್ ಮಾಡಿ ಅಂತ ಹೇಳ್ತಾರೆ. ದೇವರಾಜ್ಗೆ 3 ಇತ್ತೀಚೆಗೆ ಕ್ಲೋಸ್ ಆಗಿರೋ ಫ್ಯಾಕ್ಟ್ರಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಆದರೆ ಅದರಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತೀಚೆಗೆ ಕ್ಲೋಸ್ ಆಗಿದ್ದು ಇವ್ರ ರಿಕ್ವೈರ್ಮೆಂಟ್ಗೆ ಸರಿಯಾಗಿ ಸೂಟ್ ಆಗ್ತಾ ಇದೆ. ಅದನ್ನು ACP ತಿಳ್ಕೊಂಡು ಹಾಗಾದರೆ ಆ ಫ್ಯಾಕ್ಟ್ರಿಯಲ್ಲೇ ಈಗ ಮಾಸ್ಕ್ ಮನ್ ಇರೋದು ಅಂತ ಅಲ್ಲಿಗೆ ಬರ್ತಾ ಇದ್ದಾನೆ. ಈ ಕಡೆ ವಿಜಯ್ ಕರುಣಾಕರನ್ಗೆ ಒಂದು ರಾಡ್ನಲ್ಲಿ ಹೊಡೆದು ಸಾಯಿಸ್ಬಿಡ್ತಾನೆ. ಆ ಕಡೆ ACP ತನ್ನ ಜಾಗಕ್ಕೆ ಬರ್ತಾ ಇರೋದನ್ನ ಕ್ಯಾಮ್ರಾದಲ್ಲಿ ನೋಡಿ ಮಾಸ್ಕ್ ಮನ್ ಅಲ್ಲಿಂದ ತಪ್ಪಿಸ್ಕೊಂಡು ಬಿಡ್ತಾನೆ. ACP ಅಲ್ಲಿಗೆ ಬಂದು ವಿಜಯ್ ಅಮ್ಮ ತಂಗಿನೂ ಮತ್ತು ಕರುಣಾಕರನ್ ಮಗನನ್ನು ಕಾಪಾಡ್ತಾನೆ. ಕೋರ್ಟ್ ಮಾಸ್ಕ್ ಮನ್ನ ಬೇಗ ಅರೆಸ್ಟ್ ಮಾಡಬೇಕಾಗಿ ಪೊಲೀಸ್ಗೆ ಆರ್ಡರ್ಸ್ನ ಪಾಸ್ ಮಾಡುತ್ತೆ. ಹಾಗೆ ವಿಜಯ್ ತನ್ನ ಸ್ವಇಚ್ಛೆಯಿಂದ ಅಲ್ಲದೆ ಮಾಸ್ಕ್ ಮನ್ಗೆ ಎದುರಿ 2 ಕೊಲೆಗಳನ್ನು ಮಾಡಿರೋದ್ರಿಂದ ಇದರಲ್ಲಿ ವಿಜಯ್ ತಪ್ಪು ಇಲ್ಲ. ಆದರೂ ಇದು ಕೊಲೆಯಾಗಿರೋದ್ರಿಂದ ವಿಜಯ್ಗೆ 1 ವರ್ಷ ಜೈಲು ಶಿಕ್ಷೆನ ವಿಧಿಸಲಾಗುತ್ತೆ. ಈಗ ವಿಜಯ್ ಸೆರೆವಾಸದಲ್ಲಿದ್ದಾನೆ. ಅವನನ್ನು ನೋಡೋಕೆ ACP ಬರ್ತಾರೆ. ACP ರೂಮ್ ಒಳಗಿರೋ ಮೈಕ್ನ ಆಫ್ ಮಾಡಿ ವಿಜಯ್ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ವಿಜಯ್ ACPಗೆ ಥ್ಯಾಂಕ್ಸ್ ಸರ್, ನೀವಿಲ್ಲ ಅಂತ ಅಂದಿದ್ರೆ ನಾನು ನಮ್ಮ ಅಮ್ಮ ತಂಗಿನ ಪುನಃ ನೋಡೋಕ್ಕಾಗ್ತಾ ಇರಲಿಲ್ಲ ಅಂತಾನೆ. ಅದಕ್ಕೆ ACP, ನೀನೇನಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದರೆ ಅದನ್ನು ಆ ಮಾಸ್ಕ್ ಮನ್ಗೆ ಹೇಳಬೇಕು, ಯಾಕಂದರೆ ನಾನು ನಿಮ್ಮ ಅಮ್ಮ ತಂಗಿನ ಕಾಪಾಡಲಿಲ್ಲ ಅಂದಿದ್ರು ಅವ್ರು ಸಾಯ್ತಾ ಇರಲಿಲ್ಲ. ಆ ಬಾಕ್ಸ್ನಲ್ಲಿ ಮಿನಿಮಮ್ ಆಕ್ಸಿಜನ್ ಸೆಟ್ ಆಗಿತ್ತು. ಅದು ಮಾತ್ರ ಅಲ್ಲ, ಡಾಕ್ಟರ್ ಕರುಣಾಕರನ್ ಮಗನಿಗೂ ಕೂಡ ಏನಾಗ್ತಾ ಇರಲಿಲ್ಲ. ಆ ಬ್ಲೇಡ್ ಅವನನ್ನು ಟಚ್ ಮಾಡಬಾರ್ದು ಅಂತ ಕೆಳಗೊಂಡು ರಾಡ್ನ ಫಿಕ್ಸ್ ಮಾಡಲಾಗಿತ್ತು.
ತಾಕೋ ಇದು ಕಾಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ ಗೊತ್ತಾ, ಕಾಳಿ ನೀನು ಗ್ಲಾಸ್ ಪೀಸಿಂದ ಚುಚ್ಚಿರೋದ್ರಿಂದ ಸತ್ತಿಲ್ಲ, ರಿಬ್ಬೋನ್ ಮುರಿದು ಲಂಗ್ಸ್ಗೆ ಡ್ಯಾಮೇಜ್ ಆಗಿ ಸತ್ತಿದ್ದಾನೆ. ಒಬ್ಬ ವೆಲ್ ಟ್ರೈನ್ಡ್ ಫೈಟರ್ ಕೈಲಿ ಮಾತ್ರ ಅಷ್ಟು ಪವರ್ಫುಲ್ ಆಗಿ ಪಂಚ್ ಮಾಡೋಕ್ಕಾಗುತ್ತೆ. ಅದಿರಲಿ, ನಿಮ್ಮ ಅಮ್ಮನ ಬೆರಳನ್ನ ಟೆಸ್ಟ್ಗೆ ಅಂತ ಲ್ಯಾಬ್ಗೆ ಕಳಿಸಿದ್ವಲ್ಲ, ರಿಪೋರ್ಟ್ ಏನಿದೆ ಅಂತ ಗೊತ್ತಾ? ಬೆರಳನ್ನು ಕತ್ತರಿಸ್ಬೇಕಾದ್ರೆ ಪೇಯ್ನ್ ಆಗಬಾರ್ದು ಅಂತ ಇಂಜೆಕ್ಷನ್ ಮಾಡಿ ಬೆರಳನ್ನ ಕತ್ತರಿಸಿದಾರಂತೆ. ಇಷ್ಟು ಹೇಳಿದ್ರು ನೀನು ಸುಮ್ಮನೆ ಇದೆಯಾ ಅಲ್ವಾ, ನೀನೊಬ್ಬ ಒಳ್ಳೆ ನಟ, ನೀನೇ ಅಲ್ವೇನೋ ಆ ಮಾಸ್ಕ್ ಮನ್ ಅಂತ ಕೇಳ್ತಾರೆ. ಅದನ್ನು ಕೇಳಿ ವಿಜಯ್ಗೆ ಶಾಕ್ ಆಗುತ್ತೆ. ವಿಜಯ್ಗೆ ಮಾತ್ರ ಅಲ್ಲ, ಆಡಿಯನ್ಸ್ಗೂ ಶಾಕ್ ಆಗುವಂಥ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಹೌದು, ವಿಜಯ್ಯೇ ಆ ಮಾಸ್ಕ್ ಮನ್. 2 ವರ್ಷದಿಂದ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಜೊತೆಯಾಗಿ ಸೇರಿ ಈ 2 ಕೊಲೆ ಮಾಡಿದ್ದಾರೆ. ಹೇಗಂದರೆ ವಿಜಯ್ ತಾನೇ ಮುಂಚೆನೇ ಈ ರೀತಿ ಫುಟೇಜಸ್ನ ರೆಕಾರ್ಡ್ ಮಾಡಿ ಅದನ್ನು ತನ್ನ ತಾಯಿ ತಂಗಿ ಗೋಡೌನ್ನಲ್ಲಿ ಆಪರೇಟ್ ಮಾಡುವಾಗ ಮಾಡಿದ್ದಾನೆ. ಸರಿ, ವಿಜಯ್ ಯಾಕೆ ಈ ಇಬ್ಬರನ್ನ ಕೊಲೆ ಮಾಡ್ದ ಅಂತ ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ನ ತೋರಿಸಲಾಗುತ್ತೆ. ಹಾಸ್ಪಿಟಲ್ನಲ್ಲಿ ಅನಿತಾ ಪ್ರೆಗ್ನೆಂಟ್ ಲೇಡಿಗೆ ಯಾರಾದರೂ ಆಕ್ಸಿಜನ್ ಮಾಸ್ಕ್ ಕೊಡಿ ಅಂತ ಕೇಳ್ಕೋಬೇಕಾದ್ರೆ ಒಬ್ಬರು ಸಹಾಯ ಮಾಡಿದ್ರಲ್ಲ, ಅವ್ರು ಬೇರೆ ಯಾರೂ ಅಲ್ಲ, ಅವರು ನಮ್ಮ ವಿಜಯ್ ಅಪ್ಪನೇ. ಸಹಾಯ ಮಾಡಿ ಅವ್ರು ತೀರೋಗ್ತಾರೆ. ಅದರಿಂದ ವಿಜಯ್ ಅಮ್ಮ ತಂಗಿ ಹಾಸ್ಪಿಟಲ್ಗೆ ಬಂದಿದ್ದ ವೇಳೆ ಅಪಾರ್ಟ್ಮೆಂಟ್ನಲ್ಲಿ ಅನಿತಾ ಕೊಲೆ ಆಗುತ್ತೆ. ಅನಿತಾ ವಿಜಯ್ ಕುಟುಂಬದಲ್ಲಿ ಒಬ್ಳು ಅನ್ನೋ ರೀತಿ ಇದ್ದವಳು. ಈ ಕಡೆ ತಂದೆ ಸತ್ತೋದ್ರು, ಆ ಕಡೆ ಅನಿತಾ ಸತ್ತೋದ್ಲು. ಇದಕ್ಕೆ ಕಾರಣ ಆದವ್ರನ್ನ ನಾವು ಬಿಡಬಾರ್ದು ಅಂತ 2 ವರ್ಷದಿಂದ ಪ್ಲ್ಯಾನ್ ಮಾಡಿ ಪೊಲೀಸ್ ಕೈಗೆ ಸಿಗಾಕೊಳ್ದೇ ಇರೋ ರೀತಿ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮರಣದಂಡನೆ ಆಗಬೇಕಾಗಿದ್ದ ವಿಜಯ್ಗೆ ಈಗ 1 ವರ್ಷ ಜೈಲು ಶಿಕ್ಷೆ. ಕಾರಣ ವಿಜಯ್ ಆ ಮಾಸ್ಕ್ ಮನ್ ಹೇಳಿತಾನೆ ಕೊಲೆ ಮಾಡಿರೋದು ಅಂತ. ಆದರೆ ಈಗ ನಿಜ ಎಲ್ಲ ACP ಗೊತ್ತಾಗೋಗಿದೆ. ಆ ಕರುಣಾಕರಣ್ ಮತ್ತೆ ಕಾಳಿ ಸಾಯಬೇಕಾದವ್ರೆ. ನೀನೇ ಮಾಸ್ಕ್ ಮನ್ ಅಂತ ಪ್ರೂವ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗಿಲ್ಲ. ಈ ಫೈಲ್ ನೋಡು, ನೀನೇ ಮಾಸ್ಕ್ ಮನ್ ಅನ್ನೋ ಎಲ್ಲ ಎವಿಡೆನ್ಸು ನನ್ನ ಹತ್ರ ಇದೆ. ಮುಂದೆ ನೀನು ಇದೇ ರೀತಿ ಮಾಡೋಣ ಅಂತ ಅಂದ್ಕೊಂಡ್ರೆ ಅದಕ್ಕೆ ಈ ಫೈಲ್ಸ್ನ ಯೂಸ್ ಮಾಡಬೇಕು ಇಲ್ಲ ಸುಟ್ಟಾಕಬೇಕು, ಎರಡೂ ನಿನ್ನ ಕೈಲೇ ಇದೆ. ಈಗ ನೀನು ಹೊರಡಬಹುದು ಅಂತ ಹೇಳ್ತಾರೆ. ACP ವಿಜಯೇ ಮಾಸ್ಕ್ ಮ್ಯಾನ್ ಅಂತ ಯಾರಿಗೂ ಹೇಳೋದಿಲ್ಲ. ಅದರಿಂದ ವಿಜಯ್ ಹೊರಗೆ ನಗ್ತಾ ಬರ್ತಾನೆ. ಅಲ್ಲಿಗೆ ಸಿನಿಮಾ ಮಿಸ್ಟ್ರಿ ಜೊತೆ ಎಂಡ್ ಆಗುತ್ತೆ.